ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರವನ್ನ ಸ್ವೀಕರಿಸಿದ್ರು. ಅವರು ಅಧಿಕಾರವನ್ನ ಸ್ವೀಕರಿಸಿದ ನಂತರ ಹಲವು ಯೋಜನೆಗಳಿಗೆ ಸಹಿ ಮಾಡಿದ್ದಾರೆ. 104 ಭಾರತೀಯರನ್ನ ಅಮೆರಿಕ ಸರ್ಕಾರವು ಭಾರತಕ್ಕೆ ಕಳುಹಿಸಿದೆ. ಇನ್ನು ಸಾವಿರಾರು ಮಂದಿಯನ್ನ ಇದೇ ರೀತಿ ಗಡೀಪಾರು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಲಸಿಗರನ್ನ ಅವರವರ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಮರಳಿ ಕಳಿಸೋದಕ್ಕೆ ಸೇನಾ ವಿಮಾನವನ್ನ ಅಮೆರಿಕ ಬಳಸಿಕೊಳ್ಳಿದೆ. ಇನ್ನು ಅಮೆರಿಕದಿಂದ ಬಂದ ಅಕ್ರಮ ವಲಸಿಗರ ಪೈಕಿ ಯಾರಾದರೂ ಕ್ರಿಮಿನಲ್ ಹಿನ್ನೆಲೆ ವ್ಯಕ್ತಿಗಳು ಇದ್ರೆ ನಮಸ್ಕಾರ, ಸಮಗ್ರ ನ್ಯೂಸ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರವನ್ನ ಸ್ವೀಕರಿಸಿದ್ರು. ಅವರು ಅಧಿಕಾರವನ್ನ ಸ್ವೀಕರಿಸಿದ ನಂತರ ಹಲವು ಯೋಜನೆಗಳಿಗೆ ಸಹಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಒಂದು ಅಂದ್ರೆ ಅಕ್ರಮ ವಲಸಿಗರನ್ನ ಅವರ ದೇಶದಿಂದ ಹೊರಗೆ ಹಾಕೋದು. ಅಂದ್ರೆ ಅಕ್ರಮವಾಗಿ ಬೇರೆ ದೇಶದಿಂದ ಬಂದು ಅಮೆರಿಕಾದಲ್ಲಿ ಯಾರು ವಾಸ ಮಾಡ್ತಿರ್ತಾರೆ ಅಂತವ್ರನ್ನ ಗಡೀಪಾರು ಮಾಡೋದು. ಈಗ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಹೌದು, ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವ ಪ್ರಕ್ರಿಯೆಯ ಭಾಗವಾಗಿ 104 ಭಾರತೀಯರನ್ನ ಅಮೆರಿಕ ಸರ್ಕಾರವು ಭಾರತಕ್ಕೆ ಕಳುಹಿಸಿದೆ. 104 ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕ ಸೇನಾಪಡೆಯ ವಿಮಾನ ಬುಧವಾರ ಅಂದ್ರೆ ಇವತ್ತು ಮಧ್ಯಾಹ್ನ 1:55ಕ್ಕೆ ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರುರಾಮ್ ದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಇದು ಟ್ರಂಪ್ 2.0 ಅವಧಿಯಲ್ಲಿ ಅಮೆರಿಕದಿಂದ ಗಡೀಪಾರುಗೊಳ್ಳುತ್ತಿರುವ ಭಾರತೀಯ ಅಕ್ರಮ ವಲಸಿಗರ ಮೊದಲ ಬ್ಯಾಚ್ ಇದಾಗಿದ್ದು, ಇನ್ನು ಸಾವಿರಾರು ಮಂದಿಯನ್ನ ಇದೇ ರೀತಿ ಗಡೀಪಾರು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಭಾರತಕ್ಕೆ ಬಂದಿಳಿದವರಲ್ಲಿ ಹರಿಯಾಣ ಮತ್ತು ಗುಜರಾತ್ನ ತಲಾ 33 ಜನ ಇದ್ದಾರೆ. ಇನ್ನು ಮಹಾರಾಷ್ಟ್ರ, ಉತ್ತರ ಪ್ರದೇಶದಿಂದ ತಲಾ 2, ಚಂಡೀಗಢದ 2 ಸೇರಿದ್ದಾರೆ. ಇನ್ನು ಗಡೀಪಾರಾದವರಲ್ಲಿ 48 ಮಂದಿ 25 ವರ್ಷಕ್ಕಿಂತ ಕೆಳಗಿನವರಾಗಿದ್ದು, 12 ಅಪ್ರಾಪ್ತರು ಹಾಗೂ 25 ಮಹಿಳೆಯರು ಕೂಡ ಸೇರಿದ್ದಾರೆ. 4 ವರ್ಷದ ಮಗು ಕೂಡ ಈ ಪಟ್ಟಿಯಲ್ಲಿದೆ. ಅಮೆರಿಕದ C-17-2 ಮಿಲಿಟರಿ ವಿಮಾನವು ಈ ಹಿಂದೆ ಅಮೆರಿಕದ ಮಿಲಿಟರಿ ವಿಮಾನವು 205 ಮಂದಿ ವಲಸಿಗರನ್ನ ಹೊತ್ತುಕೊಂಡು ಭಾರತದತ್ತ ಹೊರಟಿದೆ ಎಂದು ಆರಂಭದಲ್ಲಿ ಮಾಧ್ಯಮಗಳು ವರದಿ ಮಾಡಿದ್ದವು. ಇದೀಗ 104 ಮಂದಿಯನ್ನಷ್ಟೇ ಮಾಡಲಾಗಿದೆ. ವಿಮಾನದಲ್ಲಿ ಆಗಮಿಸಿದವರ ಆರೋಗ್ಯ ತಪಾಸಣೆ ಮಾಡಿ ಅವರವರ ತವರು ರಾಜ್ಯಕ್ಕೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಸುಮಾರು 7.25 ಲಕ್ಷ ಮಂದಿ ಭಾರತೀಯರು ಅಮೆರಿಕದಲ್ಲಿ ಅಕ್ರಮವಾಗಿ ವಾಸವಾಗಿದ್ದಾರೆ ಎಂದು ಹೇಳಲಾಗಿದೆ. ಈ ಪೈಕಿ 18,000 ಜನರನ್ನ ತವರಿಗೆ ಕಳಿಸುವ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎನ್ನಲಾಗಿದೆ. ಇನ್ನು ವಲಸಿಗರನ್ನ ಅವರವರ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಮರಳಿ ಕಳಿಸೋದಕ್ಕೆ ಸೇನಾ ವಿಮಾನವನ್ನ ಅಮೆರಿಕ ಬಳಸಿಕೊಳ್ಳಿದೆ. ಯಾಕಾಗಿ ಅಂತ ನೋಡೋದಾದ್ರೆ, ತನ್ನ ದೇಶದಲ್ಲಿನ ಅಕ್ರಮ ವಲಸಿಗರನ್ನ ಅವರವರ ತಾಯ್ನಾಡಿಗೆ ಕಳುಹಿಸಲು ತೀರಾ ಅಪರೂಪ ಎಂಬಂತೆ ಅಮೆರಿಕ ಸರ್ಕಾರ ಸೇನಾ ವಿಮಾನಗಳನ್ನ ಬಳಸ್ತಾ ಇದೆ. ಸಾಮಾನ್ಯ ವಿಮಾನಗಳು, ವಾಣಿಜ್ಯ ವಿಮಾನಗಳು ಅಥವಾ ಚಾರ್ಟೆಡ್ ಫ್ಲೈಟ್ಗೆ ಹೋಲಿಸಿದ್ರೆ ಸೇನಾ ವಿಮಾನಗಳ ವೆಚ್ಚ ಹೆಚ್ಚು ದುಬಾರಿ. ಆದರೂ ಕೂಡ ಅದಕ್ಕೆ ಅಮೆರಿಕ ತಲೆ ಕೆಡಿಸಿಕೊಂಡಿಲ್ಲ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವವರು ಅಪರಾಧಿಗಳು. ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರ ಮತ್ತು ಸೇನೆ ಬದ್ಧ. ಈ ವಿಷಯದಲ್ಲಿ ರಾಜಿ ಇಲ್ಲ ಎಂಬ ಸಂದೇಶವನ್ನ ಅಕ್ರಮ ವಲಸಿಗರಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಮೆರಿಕ ಸರ್ಕಾರ ಸೇನಾ ವಿಮಾನಗಳನ್ನ ಬಳಸಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈ ರೀತಿ ಅಕ್ರಮವಾಗಿ ವಾಸವಾಗಿದ್ದಂತಹ ಜನರನ್ನ ಬಂಧನ ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಇನ್ನು ಅಮೆರಿಕದಿಂದ ಬಂದ ಅಕ್ರಮ ವಲಸಿಗರ ಪೈಕಿ ಯಾರಾದರೂ ಕ್ರಿಮಿನಲ್ ಹಿನ್ನೆಲೆ ವ್ಯಕ್ತಿಗಳು ಇದ್ರೆ ಅವರನ್ನ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ಬಂಧನ ಕೇಂದ್ರಕ್ಕೆ ಸ್ಥಳಾಂತರಿಸುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರೀತಿ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಶುರು ಆದ್ಮೇಲೆ ಇವರು ಇದನ್ನ ಶುರು ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ, ಅಕ್ರಮವಾಗಿ ಯಾರು ಬಂದು ವಾಸವಾಗಿರ್ತಾರೆ ಬೇರೆ ರಾಷ್ಟ್ರಗಳಿಂದ ಅವರ ರಾಷ್ಟ್ರದಲ್ಲಿ ಅವರನ್ನೆಲ್ಲ ಗಡೀಪಾರು ಮಾಡುವಂತಹ ಕೆಲಸವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದರ ಹಂತವಾಗಿ ಮೊದಲಿಗೆ ಭಾರತದಿಂದ ಯಾರು ಹೋಗಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರಲ್ಲ ಅವರನ್ನ ಮರಳಿ ಭಾರತಕ್ಕೆ ವಾಪಸ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಸಮಗ್ರ ನ್ಯೂಸ್ ವಿಶೇಷ. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ಭರವಸೆ, ನಂಬಿಕೆ, ಸ್ಪಷ್ಟತೆ.